ಪಾಡು ಪಾಡು ಎದುರು ಇಟ್ಟಿದೆ ಜಾರಿ ಬಿದ್ದಿದೆ. ನೋಡಿ 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 ಡೈರೆಕ್ಟ್ ನಮ್ಮ ಇದಕ್ಕೆ ಬಿದ್ದಿದೆ. ಸ್ಪೇಸ್ ಇಲ್ಲ, ಆದ್ರೆ ನಾವು ವಿಡಿಯೋ ಮಾಡಲಿಕ್ಕೆ ಆಗ್ತಿಲ್ಲ. ನೋಡಿ 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 ಇನ್ನೊಂದು ಏಡಿ ಸಿಕ್ಕಿದೆ, ಇನ್ನೊಂದು ಏಡಿ ಸಿಕ್ಕಿದೆ. ನೋಡಿ ಇನ್ನೊಂದು ಒಳ್ಳೆ ಬೇಟೆ, ಒಳ್ಳೆ ಬೇಟೆ. ಮೀನು ಹಿಡಿಯುವುದು ಎಷ್ಟು ಕಷ್ಟ ಅಂತ ನಮಗೇನೆ ಇವತ್ತು ಗೊತ್ತಾಯಿತು. ನೋಡಿ ನೋಡಿ ಗಾಯ್ಸ್, ಏಡಿ ಉಂಟು ಗಾಯ್ಸ್. ನೋಡಿ 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 ರಾತ್ರಿ ಹೊತ್ತಲ್ಲಿ ಬಿತ್ತು ಬಿತ್ತು ಬಿತ್ತು. ಆದರೂ ನಾವು ಬಿಡಲ್ಲ, ಎಲ್ಲಿಗೆ ಬಿದ್ದರೂ ಕೂಡ ನಾವು ಬಿಡಲ್ಲ. ಬಿಡಲ್ಲ ಅಂದರೆ ಮೀನುಗಳು ನೋಡಿ. ಇವತ್ತಿನ ಹಂಟಿಗೆ ಇಷ್ಟ ಆಗಿದೆ. ಹಾಯ್ ಗಾಯ್ಸ್, ವೆಲ್ಕಮ್ ಟು ಸ್ಪೈಸಿ KC ಯೂಟ್ಯೂಬ್ ಚಾನಲ್. ನಾವು ಇವತ್ತು ಹೋಗ್ತಿರೋದು ರಾತ್ರಿ ಟೈಮಲ್ಲಿ ಕ್ರ್ಯಾಬ್ ಹಂಟಿಂಗ್ಗೆ, ಅಂದರೆ ಏಡಿಗಳನ್ನು ಹಿಡ್ಲಿಕ್ಕೆ ಹೋಗ್ತಿದ್ದೇವೆ. ಅದು ಕೂಡ ಈ ರಾತ್ರಿ ಟೈಮಲ್ಲಿ. ಗಾಯ್ಸ್, ಈಗ ಫ್ರೆಂಡಿನ ಮನೆಗೆ ಬಂದಿದ್ದೇವೆ. ಎಲ್ಲಿಂದ ನಾವೀಗ ಏಡಿ ಹಿಡ್ಲಿಕ್ಕೆ ಹೋಗ್ತಿದ್ದೇವೆ. ಒಂದು ಕಡೆಗೆ ಹೋಗಿ ಕೋಳಿಯ ಏನಿದೆ ನೋಡಿ, ಎಲ್ಲ ರೆಡಿ ಆಗಿದೆ, ಆಯುಧಗಳು ಎಲ್ಲ. ನಾವು ಹೊರಡಿದ್ದೇವೆ. ಇವತ್ತು ಏಡಿ ಸಿಗ್ತದಂತ ನೋಡುವ. ಇವತ್ತು ಸ್ವಲ್ಪ ಮಳೆ ಕಮ್ಮಿ ಆಗಿದೆ, ಆದರೂ ರಾತ್ರಿ ಹೊತ್ತಲ್ಲಿ ತುಂಬ ಏಡಿಗಳು ಬರ್ತವೆ ನೋಡಿ. ಹಾಗಾಗಿ ನಾವೀಗ ಒಂದು ಸಣ್ಣ ತೋಡಿನಲ್ಲಿ ಏನು ಈ ಕೋಳಿಯ ವೇಸ್ಟೇಜಸ್ ಅನ್ನು ಇಟ್ಟು ಏಡಿ ಹಿಡ್ಲಿಕ್ಕೆ ಹೋಗ್ತಿದ್ದೇವೆ. ಹೊರಟಿದ್ದೇವೆ. ವಿ ಆರ್ ದಿ ಕ್ರ್ಯಾಬ್ ಹಂಟರ್ಸ್. ನೋಡಿ ತಲ್ವಾರೆಲ್ಲ, ತಲ್ವಾರ್ ತೋರಿಸುವ. ನೋಡಿ ತಲ್ವಾರೆಲ್ಲ ಉಂಟೆ ನೋಡಿ ನೋಡಿ. ಈಗ ನಮಗೆ ಏಡಿ ಕಡಿಲಿಕ್ಕೆ ಇಲ್ಲಿ ಒಂದು ಕಣಿ ಉಂಟು. ಇಲ್ಲಿಂದ ನಾವು ಹಳ್ಳ ತೋಡಿನಲ್ಲಿ ಎಲ್ಲ ಮೂಲಕ ಹೋಗ್ತಿದ್ದೇವೆ. ನೋಡಿ ಖಡ್ಗಧಾರಿ ಇವತ್ತು ನೋಡುವ. ಇವತ್ತು ನಮಗೆ ಏಡಿ ಸಿಗ್ತದಂತ ನೋಡುವ. ಇಳಿದಿದ್ದೇವೆ. ಅತ್ಯ ನಿತ್ತು ಬೋರ್ಡ್ ಇಂಚಿರ್ತೆ ಮೀನುಗಳು ಕೂಡ ಇಲ್ಲಿವೆ. ಎಲ್ಲರೂ ಕೂಡ ಮೆಲ್ಲಗೆ ಹೋಗ್ತಿದ್ದೇವೆ. ಎಲ್ಲಿ ಹತ್ತು ಇನ್ನೊಂದು ವಿಡಿಯೋ ನೋಡಿ. ಮೊದಲ ಮೀನು ನೋಡಿ, ನಾವು ಮೊದಲ ಮೀನು ಸಿಕ್ಕಿದೆ ಇಲ್ಲಿ ನೋಡಿ. ಬೋನಿಯಾಗಿದೆ. ಮುಗುಡ ಒಂದು ಮೀನು ಸಿಕ್ಕಿತು. ನಾವೀಗ ಇನ್ನೊಂದು ಮೀನು ಏನಾದರೂ ಸಿಗ್ತದೆ ಅಂತ ನೋಡ್ತಿದ್ದೇವೆ.
ಇದು ದೊಡ್ಡ ಮೋರಿ ನೋಡಿ. ನಾವೀಗ ಹೋಗ್ತಿರೋದು ಈ ಮೋರಿ ಒಳಗೆ ಹೋಗ್ತಿದ್ದೇವೆ ನೋಡಿ. ಇದರೊಳಗೆ ನುಗ್ಗಿಕೊಂಡು ಹೋಗ್ತಿದ್ದೇವೆ ನಾವು. ಒಂದು ನಮಗೂ ಕೂಡ ಹೊಸ ಎಕ್ಸ್ಪೀರಿಯನ್ಸ್ ಇದು. ಸಾಹಸ ಮಾಡ್ತಿದ್ದೇವೆ ಹೊಸ ರೀತಿಯ. ಎಲ್ಲರೂ ಪ್ಲೀಸ್ ಕನ್ನಡ. ವಿ ಆರ್ ಗೋಯಿಂಗ್ ಟು ದಿ ನೋಡಿ 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 ಇಲ್ಲಿ ಕೂಡ ಮೀನು ಉಂಟಂತ ಕಾಣ್ತು. ಹಾ ಹೇಳಿಯಾ ಎಲ್ಲಿ ಬರ ಹೇಳಿ ಎಲ್ಲಿ ಏಡಿ ನೋಡಿ, ಏಡಿ 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 ನೋಡಿ ನೋಡಿ, ಏಡಿ ಕೂಡ ಸಿಕ್ಕಿದೆ. ಏಡಿ ಸಿಕ್ಕಿದೆ ನೋಡಿ. ಮತ್ತೊಂದು ಪ್ಲೇಸ್ಗೆ ಇಳಿದಿದ್ದೇವೆ. ಇದು ಆಯ್ತು ಜಾರ್ದಿಯ ಕಾಲು, ಕಾಲು ಕೊಟ್ಟೆಲ್ಲ ಜಾರ್ತಾ ಉಂಟು ಇಲ್ಲಿ. ಗಾಯ್ಸ್, ರಾತ್ರಿ ಹೊತ್ತು ಬಂದು ನೋಡಿ ನಮಗೆ 3 ಏಡಿಗಳು, 1 ಮುಗುಳಿನ ಮೀನು ಸಿಕ್ಕಿದೆ. ಅಂದರೆ ನೀವು ಮೊನ್ನೆ ಒಮ್ಮೆ ಹೋಗಿದ್ದು ನಮ್ಗೆ ಏನು ಸಿಗಲಿಲ್ಲ. ಇವತ್ತು ನಾವು ಬಂದ ತಕ್ಷಣ ನಮಗೆ ಮುಗುಳಿ ಮೀನು ಸಿಕ್ಕಿದೆ. ಕಟ್ಟಂಡ ಬಾರ ಹೋಗಿದೆ ಅಲ್ಲಿ. ಕೆಸರು ತುಂಬ ಉಂಟು. ಎದ್ದು ಬಿದ್ದು ನಾವು ಈಗ ಏಡಿ ಹಿಡಿಲಿಕ್ಕೆ ಬಂದಿದ್ದೇವೆ. ಸ್ಟೋರೇಜ್ ಫುಲ್ಲಾಗಿ ಆಗ ಒಮ್ಮೆ ನನ್ನ ವೀಡಿಯೋ ಕೂಡ ಕಟ್ಟಾಯಿತು ಮುಗುಡು ಸಿಗುವಾಗ. ಇಂಥ ಪೊದೆಗಳ ಒಳಗೆ ಹೆಚ್ಚು ದೊಡ್ಡ ದೊಡ್ಡ ಮೀನುಗಳು ಇರ್ತವೆ ಈ ಹೊತ್ತಲ್ಲಿ, ಅಂದರೆ ಈ ಮಳೆಯ ಸಮಯದಲ್ಲಿ. ಮತ್ತು ಏಡಿಗಳು ಕೂಡ ಇರ್ತವೆ. ಇಲ್ಲಿ ಒಂದು ಉಂಟಂತ ಹೇಳ್ತಿದ್ದಾನೆ. ಸಿಗಣ ಒಂದು ಏಡಿ ತಪ್ಪಿಸಿಕೊಂಡಿದೆ. ಅದನ್ನೀಗ ಹಿಡಿಯುವ ಅಂತ ನೋಡಿದ್ದೇವೆ, ಆದರೆ ಇಲ್ಲಿ ಸ್ವಲ್ಪ ಹೆಚ್ಚು ನೀರಿರುವ ಕಾರಣ ಅದಕ್ಕೆ ತಪ್ಪಿಸಿಕೊಳ್ಳಲು ಸುಲಭವಾಗಿದೆ. ಜಾರಿ ಬಿದ್ದಿದೆ, ಅಲ್ಲಲ್ಲಿ ಜಾರಿ ಬೀಳ್ತಿದ್ದೇವೆ ನೋಡಿ. ಮುಗುಡು ಮತ್ತು ಏಡಿಗೆ ಯುದ್ಧ ಆಗ್ತಿದೆ ನೋಡಿ. ಇದು ಎಳಿತುಂಟು ಏಡಿ. ನಾವು ಪ್ರೊಫೆಷ್ನಲ್ ಮೀನು ಹಿಡಿಯುವವರಲ್ಲ. ತುಂಬ ಇಕ್ಕಟ್ಟಿದೆ, ವೀಡಿಯೋ ಮಾಡಿದ್ದು ಆಗ್ತಿಲ್ಲ. ಯಾಕಂದರೆ ಆಚೆ ಈಚೆ 2 ಕಡೆ ಕೂಡ ಇಲ್ಲಿ ಪೊದೆಗಳಿವೆ. ಹೌದಾ, ಅಲ್ಲಿ ಆಗಲಿಲ್ಲ, ಹಾಗೆ ಈಚೆ ಬಂದಿದ್ದಾರೆ. ಓ, ನಾವೀಗ ಇನ್ನೊಂದು ಮೋರಿಯಲ್ಲಿ ಹೋಗ್ತಿದ್ದೇವೆ. ಇದೊಂದು ಅಡ್ವೆಂಚರ್ ವಿಡಿಯೋ ಆಗಲಿದೆಯೇ? ಆಯ್ತು. ಓದೇರ ಇಲ್ಲೊಂದು ಏಡಿ ಉಂಟಂತೆ. ಮೋರಿಯ ಮೇಲೆ ಏಡಿ ಉಂಟು. ಅಲ್ಲಿ ನೋಡಿ, ಅಲ್ಲಿ ನೋಡಿ, ಒಂದು ನಿಮಿಷ ಏಡಿ ಉಂಟು. ನೋಡಿ 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 ನೋಡಿ, ಡೈರೆಕ್ಟ್ ನಮ್ಮ ಇದಕ್ಕೆ ಬಿದ್ದಿದೆ. ಬನ್ನಿ ಬನ್ನಿ, ನಾವು ಹರಸಾಹಸ ಪಟ್ಟುಕೊಟ್ಟಿವಿ, ಒಂದು ಹರಸಾಹಸ ಪಡ್ತಿದ್ದೇವೆ. ಟೆಂಜ ಇನ್ನೊಂದಲ್ಲಿ ಏಡಿ ಸಿಕ್ತಂತೆ. ನಾವು ಇಲ್ಲಿ ಸ್ಪೇಸ್ ಇಲ್ಲ, ಆದ ಕಾರಣ ವೀಡಿಯೋ ಮಾಡಿ ಆಗ್ತಿಲ್ಲ. ನೋಡಿ ನೋಡಿ ನೋಡಿ, ಇನ್ನೊಂದು ಏಡಿ ಸಿಕ್ಕಿದೆ, ಇನ್ನೊಂದು ಏಡಿ ಸಿಕ್ಕಿದೆ. ನಾವು ಈ ಗುಹೆಯಲ್ಲಾಗಿದ್ದೇವೆ, ಹರಸಾಹಸ ಪಡ್ಕೊಂಡಿದ್ರೆ ಹೋಗ್ತಿದ್ದೇವೆ. ಇವತ್ತಿನ ನಮ್ಮ ಇಂಥದೇ ರೀತಿಯಾದಂತಹ ವಿಡಿಯೋಗಳಿಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.
ಇನ್ನೊಂದುಂಟಾ? ಇನ್ನೊಂದು ಸಿಕ್ಕಿದಾಗಿರ್ಬೇಕಲ್ಲಿ. ಇಲ್ಲ, ಸಿಗ್ಲಿಲ್ಲಂತೆ. ಬಗ್ಗಿ ಬಗ್ಗಿ ಬೆನ್ನು ನೋವು ಆಗ್ತುಂಟು ಇಲ್ಲಿ. ತುಂಬ ಉದ್ದು. ಒಂದು ಓಟೆ ಉಂಟು ಮಾರೆ, ಇನ್ನೂ ತುಂಬ ಉದ್ದುಂಟು ಈ ಮೋರಿ. ನಾವು ಬಗ್ಗಿ ಬಗ್ಗಿ ನಮ್ಮ ಜೀವ ಇದಾಯಿತು. ಇಲ್ಲಿ ಸ್ವಲ್ಪ ಸ್ಪೇಸ್ ಉಂಟು ನೋಡಿ, ಇಲ್ಲಿ ಇನ್ನೊಂದು ಮೋರಿ ಉಂಟು ಆಚೆ ಕಡೆಯಿಂದ ನೀರು ಬರಲಿಕ್ಕೆ. ಸ್ವಲ್ಪ ವೇಗವಾಗಿ ಹೋಗ್ತಿದ್ದೇವೆ. ಎಲ್ಲಿ ಇದರ ಎಂಡ್ ಎಲ್ಲಿ ಉಂಟದ್ದು ಗೊತ್ತಾಗ್ತಿಲ್ಲ. ವಾಯ್ಸ್ ಕೂಡ ಕ್ಲಿಯರ್ ಕಟ್ಟಾಗಿ ಬರಲಿಕ್ಕಿಲ್ಲ, ಯಾಕಂದರೆ ಈ ನೀರಿನ ಶಬ್ದಕ್ಕೆ ನನ್ನ ವಾಯ್ಸ್ ಕೇಳೋಣ ಅನಿಸುತ್ತೆ. ಈ ಮೊಬೈಲಿಗೆ ರೆಕಾರ್ಡ್ ಹಾಕಲ್ಲ ಅನಿಸುತ್ತೆ. ಓ ಬೇರೆ ಬೆನ್ನು ನೋವು ಆಗ್ತುಂಟು. ಉಂಡ ಉಂಡ ಓ ಇಲ್ಲೊಂದಿತ್ತು ಅಂದ. ಹಾಂ ಇದು ಮತ್ತೆ ಮತ್ತೆ ಅಲ್ಲಿ ಒಂದು ಏಡಿ ಸಿಕ್ತಂತೆ. ನಾನೀಗ ಅಲ್ಲಿ ಇಲ್ಲಿ ಒಂದು ಏಡಿ ಇತ್ತು, ಅದರ ಒಳಗೆ ಹೋಯ್ತು. ಎಲ್ಲಿ ಉಂಟು? ಇನ್ನೊಂದು ಮುಗುಡು ಸಿಕ್ಕಿದೆ ನೋಡಿ. ಸರಿ ಬೋಡ, ಇನ್ನೊಂದು ಮುಗುಡು ಸಿಕ್ಕಿದೆ ನೋಡಿ ನೋಡಿ ನೋಡಿ, ಎರಡು ಸಿಕ್ಕಿದೆ. ಆದರೆ ಕ್ಯಾಪ್ಚರ್ ಮಾಡಲಿಕ್ಕಾಗಲಿಲ್ಲ. ಇಲ್ಲಿ ಬಗ್ಗಿ ಬಗ್ಗಿ ಬೆನ್ನು ಹೋಗ್ತಾ ಉಂಟು. ಹಾಂ ಓ ಬೇರೆ ಮೋರಿಗೆ ಎಂಟು ಸಿಕ್ಕಿದ್ದು ತಲುಪಿದ್ದೇವೆ. ಇದೊಂದು ನಮ್ಮ ಜೀವನದಲ್ಲಿಯೇ ಹೊಸ ಅನುಭವ. ತುಂಬ ಕಷ್ಟಪಟ್ಟು ಮೀನು ಹಿಡಿಲಿಕ್ಕೆ ಬಂದದ್ದು. ನೀವು ನಮ್ಮ ವಿಡಿಯೋವನ್ನು ಇಷ್ಟಪಡ್ತೀರಿ ಅಂದ್ಕೊಂಡಿದ್ದೇವೆ. ಓ ದೇವರೇ, ಹಾಂ ಹಾಂ ಹೇಳಿ ಹೇಳಿ. ಸಾಧಿಸಲಾಗ್ತಿಲ್ಲ. ನಮ್ಮ ಪ್ರೀವಿಯಸ್ ವಿಡಿಯೋಗೆ ಒಳ್ಳೆ ರೆಸ್ಪಾನ್ಸ್ ಬಂದಿದೆ, ಅಂದರೆ ಕ್ರ್ಯಾಬ್ ಹಂಟಿಂಗ್ಗೆ. ಇವತ್ತು ನಮಗೆ ಏಡಿಯ ಜೊತೆಗೆ ಮೀನು ಕೂಡ ಸಿಕ್ಕಿದೆ. ಓ ಎಲ್ಲ ಬೆರಿಯ ಬೇಡ ವಿಡಿಯೋ. ಕುಟ್ಟೇಟ. ಓ ಹೌದು, ತುಂಬ ಸೊಟ್ಟ ನೋಡ್ತಾ ಉಂಟು. ಬಗ್ಗಿ ಬಗ್ಗಿ ಬೆನ್ನುನೆಲ್ಲ ನೋಡ್ಕೊಂಡು ನಾವು ಎಂಡಿಗೆ ಬಂದ್ವಿ. ಕೊನೆಗೂ ನಮಗೆ ಎಂಡಿ ಸಿಕ್ಕೋದೇರೆ. ನೋಡಿ, ಇನ್ನೊಂದು ಮುಗುಡು ಸಿಕ್ಕಿದೆ. ಇಲ್ಲಿ ಕಾರಿಕೊಂದಿಯ ಏಡಿಯ ರಾಶಿ ನೋಡಿ, ಏಡಿಯ ರಾಶಿ ಉಂಟು ಇಲ್ಲಿ. ಏಡಿಯ ರಾಶಿ ನೋಡಿ. ಹಾಂ ಅಂತಿ ಹೌದಾ? ಡೆಂಜ ಅವು ಡೆಂಜಿ ಕತ್ತಿವರಿಗೆ ಪಡಪೇನು ಕತ್ತಿ ಆತ ಕಿಸಿರಿ ಬರಿ ಒಂದಾಯ್ತು. ಡೆಂಜಿ ಎಲ್ಲ ಡೆಂಜಿ ಅವೆಲ್ಲ ನೀನು ಹಂಚಿಕೊಂಡು ನೀನು ಪಟ್ಟಂತಲೇ ಮೀನು ಹಚ್ಚಿ ಕಪ್ಪೆದ ಎಲ್ಲ ಮೆಲ್ಲ ಬರುತ್ತೆ. ಎಂಟು ಮಾಡೋದು ಎಂಟು ಮಾತ್ರ ಅದು ತುಳಿ 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 ಕಾರ್ ಮುಟ್ಟದೆ ಮುಟ್ಟದೇನು ಒಂದು ಡೆಂಜಿ ಆ ಥರ ಕಾರ್ ತೆತ್ತಂದ್ರೆ ಹಲವು ಅಂಗ ಕಡಕ್ಕೆ ಏನಂತ ಕಾರ್ ಮುಟ್ಟದೆ ಏನಂತೆ ಅದು ಪುನೀತ್ ಪುನೀತ್ ಕೊಡ್ತದ್ದು ಚೂರು ಇಪ್ಪಲ್ಲಮ್ಮ ಆ ಕಟ್ಟಿಗೆ ಗೊತ್ತಿಲ್ಲ. ಹಾಂ ಬಿಡಡ ಹಾಂ ಬಿಡು. ಒಳ್ಳೆ ಬೇಟೆ, ಒಳ್ಳೆ ಬೇಟೆ. ಐಸ್ ಐಸ್ ಮಾಡಿ
ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನೋಡಿ. ಇವತ್ತಿನ ಭೇಟಿ ಎಷ್ಟಾಗಿದೆ ನೋಡಿ. ನಾವು ಹುಡುಕ್ತಿದ್ದೇವೆ ಅಂದರೆ ಇದು ಸ್ವಲ್ಪ ಪೊದೆ ಕೂಡ ಜಾಸ್ತಿ, ಅದರ ಒಳಗೆ ಇದ್ದರೆ ಗೊತ್ತಾಗಲ್ಲ. ಇವತ್ತಿನ ಬೇಟೆ ಮೀನು ಹಿಡಿಯುವ ಕಾರ್ಯಕ್ರಮ ಇವತ್ತು ನಮ್ಮದು. ಸ್ಪೈಸಿ KC ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ವಿಶೇಷ ಕಂಟೆಂಟ್ಗಳು ನಮ್ಮಲ್ಲಿ ಬರ್ತವೆ. ಪರ್ಸ್ನಲ್ ವ್ಲಾಗ್ ಹಾಗೂ ಈ ರೀತಿಯ ವ್ಲಾಗ್ಗಳು ಎಲ್ಲವೂ ಕೂಡ ನಮ್ಮ ಯೂಟ್ಯೂಬ್ ಚಾನಲ್ಗೆ ಬರ್ತದೆ. ರಾತ್ರಿ 8:45 ಆಗ್ತವೆ, 9 ಹತ್ತಿರ 9 ಗಂಟೆ ಆಗ್ತಾ ಬಂತು. ನಮಗೆ ಗೈಸ್ ಇಲ್ಲಿ ಎಂದಾಗಿದೆ. ಹೌದು, ಇನ್ನೊಂದು ಸ್ಪಾಟ್ ಉಂಟು, ಅಲ್ಲಿ ಹೋಗುವ. ಗಾಯ್ಸ್, ನಾವು ರಿಟರ್ನ್ ಹೋಗ್ತಿದ್ದೇವೆ. ಇನ್ನೊಂದು ಕಡೆಯಲ್ಲಿ ನಾವು ಕೋಳಿಯ ವೇಸ್ಟೇಜನ್ನು ಕಟ್ಟಿದ್ದೇವೆ, ಅಲ್ಲಿಗೆ ಈಗ ಹೋಗ್ಲಿಕ್ಕೆ ಉಂಟು. ಅಲ್ಲಿ ಏಡಿಗಳು ಬಂದಿರ್ಬೋದಂತ ನಮ್ಮ ಒಂದು ಊಹೆ, ಗೊತ್ತಿಲ್ಲ. ಓಹ್, ಕಾಲು ಸಿಕ್ಕಾಕೊಂಡಿದೆ, ಕಾಲು ಆಗ್ತಿಲ್ಲ. ನಾವು ಆಗ ಬಂದ ಮೋರಿ ಹತ್ತಿರ ಬಂದ್ವಿ. ಈಗ ಒಳಗಿನಿಂದ ಹೋಗುದಾ ಮೇಲಿನಿಂದ ಹೋಗುದಂತ ಇಲ್ಲಿ ಚರ್ಚೆ ಆಗ್ತಾ ಉಂಟು. ಇಲ್ಲಿ ಒಂದು ಮೀನು ಉಂಟಂತ ಕಡಿದ್ರು ಸ್ವಲ್ಪ ಚಿಕ್ಕದು. ಗಾಯ್ಸ್, ಪುನಃ ನಾವು ಆಗ ದೊಡ್ಡ ಒಂದು ಸುರಂಗ ಇತ್ತಲ್ಲ, ಅಲ್ಲಿಗೆ ನೋಡ್ತಿದ್ದೇವೆ. ಇದು ಕೊಟ್ಟೇಟನ ಸುರಂಗ. ಕೊನೆಗೂ ನಾವು ತಲುಪಿದೆ. ಎದ್ದು ಬಿದ್ದು ಹೋಗ್ತಿದ್ದೇವೆ. ಮೀನು ಹಿಡಿಯುವುದು ಎಷ್ಟು ಕಷ್ಟ ಅಂತ ನಮಗೇನೆ ಇವತ್ತು ಗೊತ್ತಾಯಿತು. ಇನ್ನೊಂದು ಇಲ್ಲಿ ಏಡಿ ಸಿಕ್ಕಿದಂತೆ. ನಾವು ಆಗ ಕೆಳಗೆ ಬಂದ್ವಿ, ಆಗ ಮೇಲೆ ಕಡೆ ಹೋದದ್ದು. ಹಾಂ, ಬೆಂಚಿ ಸಿಕ್ಕಿದೆ. ನೀರಿನಲ್ಲಿ ಮಾತ್ರ ಅಲ್ಲ ಗೈಸ್, ಇಲ್ಲಿ ನೀರಿಲ್ಲ ಅಷ್ಟು. ಇಲ್ಲಿ ಮೇಲೆ ಹತ್ತಿಕೊಂಡು ಬರ್ತಿತ್ತು ಅನಿಸುತ್ತೆ, ಹಾಗೆ ಸಿಕ್ಕಿದೆ. ನಾವು ಏಡಿಗಳ ಹಂಟಿಂಗ್ಸ್ ಅನ್ನು ಇನ್ನೊಂದು ಕಡೆಯಲ್ಲಿ ಮುಂದುವರಿಸ್ತಿದ್ದೇವೆ. ಮತ್ತೊಂದು ಕಡೆಯಲ್ಲಿ ನಾವು ಕೂರಿಯನ್ನು ಇಟ್ಟಿದ್ದೇವೆ. ಇದು ಕೋಳಿಯ ವೇಸ್ಟೇಜಿನೊಂದಿಗೆ ಇಟ್ಟಿದ್ದೇವೆ. ನೋಡಿ ಹಂಟರ್ಸ್ ಅಲ್ಲಿ ನೋಡಿ ಗಾಯ್ಸ್, ನೋಡಿ ಇವತ್ತು ಕ್ರ್ಯಾಬ್ಸ್ ಅಂಟಿಗೆ ಈ ರಾತ್ರಿ ಬಂದಿದ್ದೇವೆ. ಬಂದದಕ್ಕೆ ಸಾರ್ಥಕವಾಗಿ ಸಿಕ್ಕಿದೆ. ಮುನ್ನೊಂದು ಕಡೆ ಹೋಗಿದ್ದೆ, ಅಲ್ಲಿ ಸಿಗ್ಲಿಲ್ಲ. ತುಂಬಾ ಇವತ್ತು ರೋಮಾಂಚನ ಆಗಿತ್ತು. ರೋಮಾಂಚನ ಇದು ಅಲ್ಲಿ ಅದರೊಳಗೆ ಹೋಗುವಾಗ ಚರಂಡಿ ಒಳಗೆ ಚರಂಡಿಯಲ್ಲಿ ಹೋಗಿ ಆಳವಾಗಿದ್ದು. ಹೌದು, ಬೆನ್ನು ನೋವು ಕೂಡ ಅಷ್ಟೇ ಆಗಿದೆ. ಒಂದು ಕಡೆ ಬೈಕ್ ಪಾರ್ಕಿಂಗ್ ಮಾಡಿದ್ದೇವೆ, ಅಲ್ಲಿಗೆ ಬರ್ತಿದ್ದೇವೆ ಇನ್ನೊಂದು ಕಡೆ ಹೋಗ್ಲಿಕ್ಕೆ. ಇಷ್ಟು ಬಂದದಕ್ಕೆ ಸಾರ್ಥಕವಾಗಿ ಸಿಕ್ಕಿದೆ. ಅಲ್ಲಿ ಮನೆಯವರು ಮೀನು ಸಿಕ್ಕಿತು ಅಂತ ಕೇಳ್ತಿದ್ದಾರೆ. ನಮಗೆ ಸಿಕ್ಕಿದ್ದನ್ನು ತೋರಿಸ್ಲಿಕ್ಕೂ ನಾವು ಹೋಗ್ತಿದ್ದೇವೆ. ಅದು ನೆಟ್ಟು
ಇಡಿಯ ಬಕೆಟ್ ನನ್ನ ಕೈಯಲ್ಲಿದೆ. ಈಗ ನಾವು ಹೋಗ್ತಿರೋದು ಇನ್ನೊಂದು ಕಡೆಗೆ ಪ್ಲೇಸ್ಗೆ, ಇನ್ನೊಂದು ಪ್ಲೇಸ್ಗೆ ಹೋಗ್ತಿದ್ದೇವೆ. ಅಲ್ಲಿ ಎಷ್ಟು ಸಿಗ್ತದಂತ ಗೊತ್ತಿಲ್ಲ. ಗಾಯ್ಸ್, ನಾವು ಮತ್ತೊಂದು ಕಡೆ ಹೋಗ್ತಿದ್ದೇವೆ. ಅಲ್ಲಿ ಜೋರಾಗಿ ಮಾತಾಡಲಿಕ್ಕೆ ಆಗ್ತಿರ್ಲಿಲ್ಲ, ಯಾಕಂದರೆ ಬೇರೆಯವರ ತೋಟ ಆಗಿದ್ದರಿಂದ. ಅಂದರೆ ಗೊತ್ತಿದೆ, ರಾತ್ರಿ ಟೈಮಲ್ಲಿ ಅಷ್ಟು ಜೋರಾಗಿ ಮಾತಾಡೋದು ಒಳ್ಳೆಯದಲ್ಲ. ಆದರೆ ಇಲ್ಲಿ ರೋಡ್ ಸೈಡಲ್ಲಿ ನಾವೀಗ ಜೋರಾಗಿ ವ್ಲಾಗ್ ಮಾಡ್ತಾ ಹೋಗ್ತಿದ್ದೇವೆ. ಅದು ಕೂಡ ಈ ರಾತ್ರಿ ಗಂಟೆ 9 ಕಳೆದಿದೆ ಈಗ. ಇನ್ನೊಂದು ಕಡೆ ಆಗಲೇ ಹೇಳಿದಾಗ ಇನ್ನೊಂದು ಕಡೆಯಲ್ಲಿ ನಾವು ಏನು ಕೋಳಿಯ ವೇಸ್ಟೇಜನ್ನು ಇಟ್ಟಿದ್ದೇವೆ ಅಂತ ಅಲ್ಲಿಗೆ ಹೋಗ್ತಿದ್ದೇವೆ. ಮತ್ತೊಂದು ಏನಪ್ಪ ಅಂದರೆ ನಾವು ನಮ್ಮ ಇಂದಿನ ಒಂದು ಕ್ರ್ಯಾಬ್ ಆಂಟಿಕ್ ವಿಡಿಯೋಗೆ ಒಳ್ಳೆ ರೆಸ್ಪಾನ್ಸ್ ಬಂದಿತ್ತು. ಇದಕ್ಕೆ ಕೂಡ ಅಂತಹದ್ದೇ ರೆಸ್ಪಾನ್ಸ್ ಬರ್ತದೆ ಅಂತ ನಾವು ಅಂದ್ಕೊಂಡಿದ್ದೇವೆ. ದಯವಿಟ್ಟು ನಮ್ಮಂತಹ ಹೊಸ ಯೂಟ್ಯೂಬರ್ಸ್ಗಳಿಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾವು ಏನಿಲ್ಲ, ಅಲ್ಲಿ ಒಂದು ಸಬ್ಸ್ಕ್ರೈಬ್ ಬಟನ್ ಒತ್ತಿದ್ರೆ ಸಾಕು, ಹಾಗೂ ನೋಟಿಫಿಕೇಶನ್ ಐಕನನ್ನು ಒತ್ತಿದಾಗ ನಮ್ಮ ಎಲ್ಲ ವೀಡಿಯೋಗಳ ಮೊದಲು ನಿಮಗೆ ತಲುಪುತ್ತವೆ. ಮರಳಿ ನಾವು ಮನೆ ಹತ್ತಿರ ಬಂದಿದ್ದೇವೆ. ಅಂದರೆ ಇಲ್ಲಿ ಕೆಳಗೆ ನಾವು ಕೋಳಿಯ ವೇಸ್ಟೇಜನ್ನು ಇಟ್ಟಿದ್ದು ಅಲ್ಲಿಗೆ ನಾವು ಈಗ ಹೋಗ್ತಿದ್ದೇವೆ. ನೋಡಿ ಎಷ್ಟು ಸಿಕ್ಕಿದೆ ನಮ್ಮ ಇವತ್ತಿನ ರಾತ್ರಿ ಹಂಟಿಂಗಲ್ಲಿ. ನೋಡಿ ನೋಡಿ ಗಾಯ್ಸ್, ಬಕೆಟ್ ಮಾತ್ರ ಅದನ್ನೊಂದು ಕಡೆ ಇರ್ತಿದ್ದೇವೆ. ನನ್ನ ಚೋಪನ ಹುಚ್ಚೇನು ಬಾಂದು ಐದಾದ ಮುಚ್ಚಿ ನೋಡಿ ಇತ್ತು. ಬಕೆಟ್ ಬಾಟ್ಲಿ ಆಗ ಇಟ್ಟ ಕೂರಿ ಹತ್ರ ಬಂದಿದ್ದೇವೆ. ಇಲ್ಲಿ ತುಂಬ ಉಂಟಂತ ಕಾಣಿಸುತ್ತೆ. ನೋಡಿ 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 ಇಲ್ಲಿ ಇಟ್ಟಿದ್ದೇವೆ. ನೋಡಿ ಏಡಿ ಏಡಿ ಓ ಏಡಿ ಉಂಟು ನೋಡಿ, ಏಡಿ ಉಂಟು. ಇತ್ತೀಚಿನ ಬುಕ್ ಆಡ್ತಲ್ಲ ಅಲ್ಲಿ ಏಡಿ ಉಂಟು ಗಾಯ್ಸ್. ನೋಡಿ 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 ಇಂತಂತು ಮೆಲ್ಲ ಮೆಲ್ಲ. ಇಲ್ಲಿ ನಮ್ಮ ಪ್ಲ್ಯಾನ್ ಸಕ್ಸಸ್ ಆಗಿದೆ. ಪ್ಲ್ಯಾನ್ ವಿ ಆರ್ ಸಕ್ಸಸ್ ಇನ್ ದಿಸ್. ಇಂಗ್ಲೀಷ್ ಕೂಡ ಬರ್ತಿಲ್ಲ ಈ ಟೈಮಲ್ಲಿ. ಕಂಪ್ಲೀಟ್ ಆಗಿ ನೈನ್ ಕರ್ತನ್ಯ ಮುಖದಕ್ಕೆ ಮೇಲೆ ನೋಡುವ ಬಾಕ್ಸಿನೊಳಗೆ ಎಷ್ಟು ಉಂಟಂತ ಗೊತ್ತಿಲ್ಲ ಈಗ. ದೊಡ್ಡ ಏಡಿ ಉಂಟು ಗೈಸಿದಲ್ಲಿ, 2 ದೊಡ್ಡ ಏಡಿಗಳು ಸಿಕ್ಕಿದೆ. ಆದರೆ ಬಾಕ್ಸಿನೊಳಗೆ ತುಂಬ ಇರ್ಬೋದು ಅಂತ ಅಂದ್ಕೊಂಡು, ಆದರೆ ಒಳಗೆ ಹೋಗಲಿಲ್ಲ. ಹೊರಗಡೆಯಿಂದಲೇ ಎಳೆದು ತಿಂತಿತ್ತು. ಹೋಯ್ತು ಹೋಯ್ತು. ಸಿಕ್ಕಿದೆ 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 ಗಾಯ್ಸ್, ಸಿಕ್ಕಿದೆ. ಭಯಂಕರ ಅಂದರೆ ಇನ್ನೊಂದು ಸಿಕ್ಕಿದೆ ನೋಡಿ. ಅದು ಎಲ್ಲಿ ಅಣ್ಣಲ್ಲಿ ಅಡಗಿರ್ತದೆ. ಎಲ್ಲ ಅಂತ ತಿರ್ತಾರ ಕಡೆ ಒಂದು 3-4 ಏಡಿಗಳು ಸಿಕ್ತು. 4-5 ಉಂಟು. 5 ನನಗೆ ಲೆಕ್ಕ ಗೊತ್ತಿಲ್ಲ ಅವನಿಗೆ. ಸಾರಿ ರಾತ್ರಿ ಹೊತ್ತು ಯಾವುದು ಕೂಡ ನಮಗೆ ನೆನಪಾಗ್ತಿಲ್ಲ. ಅಂದರೆ ಇವತ್ತಿನ ಕಂಟೆಂಟ್ ನಮ್ಮದು ಪಾಸ್ ಆಗಿದೆ, ಅದಕ್ಕೆ ಮುಂದಿರಬೇಕು. ಓ ನೋಡಿ 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 ರಾತ್ರಿ ಹೊತ್ತಲ್ಲಿ ಬಿತ್ತು ಬಿತ್ತು ಬಿತ್ತು. ಆದರೂ ನಾವು ಬಿಡಲ್ಲ, ಎಲ್ಲಿಗೆ ಬಿದ್ದರೂ ಕೂಡ ನಾವು ಬಿಡಲ್ಲ. ಅಂದರೆ ಬಿಡಲ್ಲ. ರಾತ್ರಿ ಹೊತ್ತಲ್ಲಿ ನಮ್ಮ ಬೇಟೆ ಇಲ್ಲಿ ಕೂಡ ಮುಂದುವರಿಯುತ್ತಿದೆ. ಗಾಯ್ಸ್, ಇಲ್ಲಿ ಸಿಕ್ಕಿತು ಒಂದು. ಆಗ ಅವನಲ್ಲಿ ಒಂದು ಏನೋ ಅದಕ್ಕೆ ಇದು ಮಾಡಿದ್ದು, ಬೇಟೆ ಮಾಡಿದ್ದು. ಬೇಟೆ ಅಂದರೆ ಬೇಟೆ. ನಾವು ಸಿಕ್ಕಿದೆ ನೋಡಿ, ಸಿಕ್ಕಿದೆ. ಎರಡು ಅಡ್ಡಿತ್ತು ಅದೈತೆ, ಗೊತ್ತಾಯ್ತು. ನಾನೊಂದು ಸೈಡ್ ನಿಂತಿದ್ದೇನೆ, ಯಾಕಂದರೆ ಮಳೆಗೆ ಮೊಬೈಲ್ ಒದ್ದೆ ಆದರೆ ಹೋಗ್ತದಂತ. ಮಳೆ ಜಾಸ್ತಿ ಆಯಿತು ಗೈಸ್. ವಿಡಿಯೋನ ಇಲ್ಲಿಗೆ ನಾನು ಸ್ಟಾಪ್ ಮಾಡ್ತಿದ್ದೀನಿ. ತಲೆಲ್ಲ ಒದ್ದೆ ಆಗಿದೆ ಗಾಯ್ಸ್. ಇವತ್ತಿನ ವ್ಲಾಗ್ ಇಲ್ಲಿಗೆ ಮುಕ್ತಾಯಗೊಂಡಿದೆ. ನೋಡಿದ್ರಿ, ನಾವು ತುಂಬ ಇವತ್ತು ಹೇಡಿಗಳು ಮತ್ತು ಮೀನು ಹಿಡಿದ್ವಿ. ನಮ್ಮ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಈ ಕಂಟೆಂಟನ್ನು ಆದಷ್ಟು ಶೇರ್ ಮಾಡಿ.
ಹಾಗೂ ನೀವು ಹೆಚ್ಚೆಚ್ಚು ಸಬ್ಸ್ಕ್ರೈಬ್ ಮಾಡಿದಷ್ಟು ನಮಗೆ ಏನು ಉತ್ಸಾಹ ಬರ್ತದೆ, ಹೆಚ್ಚೆಚ್ಚು ವೀಡಿಯೋ ಮಾಡುವಂಥ ಉತ್ಸಾಹ ಬರ್ತದೆ. ಥ್ಯಾಂಕ್ ಯು ಅಂತ ಹೇಳ್ತಿದ್ದೀನಿ.